ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 35ನೇ ಸರ್ಗಕ್ಕೆ ಸ್ವಾಗತ. ತಥೋ ನಿಧೂಯ ಸಹಸಾ ಶಿರೋ ನಿಶ್ವಸ್ಯ ಚಾಸಕೃತ್. ತಥೋ ನಿಧೂಯ ಸಹಸಾ ಶಿರೋ ನಿಶ್ವಸ್ಯ ಚಾಸಕೃತ್. ಪಾಣಿಂ ಪಾಣೌ ವಿನಿಷ್ಪಪ್ಯ ದಂತಾನ್ ಕಟಕಟಾಯ ಚ. ಲೋಚನೆ ಕೋಪಸಂರಕ್ತೆ ವರ್ಣಂ ಪೂರ್ವೋಚಿತಂ ಜಹತ್. ಕೋಪಾಭಿಭೂತಃ ಸಹಸಾ ಸಂತಾಪಮಶುಭಂ ಗತಃ. ಮನಸ್ಸಮೀಕ್ಷಮಾಣಶ್ಚ ಸೂತೋ ದಶರಥಸ್ಯ ಚ. ಕಂಪಯನ್ನಿವ ಕೈಕೇಯ್ಯ ಹೃದಯಂ ವಾಕ್ಷರೈಷಿತೈಃ. ಅನಂತರ ಎಚ್ಚರಗೊಂಡ ಸುಮಂತ್ರನು ಸಟ್ಟನೆ ಎದ್ದು ನಿಂತನು. ಅವನ ಮನಸ್ಸಿಗೆ ಅಮಂಗಲಕಾರಿಯಾದ ಭಾರೀ ಸಂತಾಪವಾಯಿತು. ಅವನು ಕ್ರೋಧದಿಂದ ನಡುಗುತ್ತಿದ್ದನು. ಅವನ ಶರೀರ ಮತ್ತು ಮುಖದ ಕಾಂತಿಯು ಬದಲಾಗಿತು. ಅವನು ಸಿಟ್ಟಿನಿಂದ ಕಣ್ಣುಗಳನ್ನು ಕೆಂಪಗಾಗಿಸಿ ಎರಡೂ ಕೈಗಳಿಂದ ತಲೆಯನ್ನು ಚಚ್ಚಿಕೊಂಡನು. ಪದೇ ಪದೇ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಕೈಗಳನ್ನು ತಿಕ್ಕಿಕೊಳ್ಳುತ್ತಾ ಕಟಕಟನೆ ಹಲ್ಲು ಕಡಿಯುತ್ತಿದ್ದನು. ದಶರಥ ರಾಜನ ಮನಸ್ಸಿನ ವಾಸ್ತವಿಕ ಸ್ಥಿತಿಯನ್ನು ನೋಡುತ್ತಾ ತನ್ನ ವಚನರೂಪಿ ಹರಿತವಾದ ಬಾಣಗಳಿಂದ ಕೈಕೇಯಿಯ ಹೃದಯವನ್ನು ನಡುಗಿಸಿಬಿಡುವಂತೆ ನುಡಿಯತೊಡಗಿದನು. ವಾಕ್ಯವಜ್ರೈರನುಪಮೈರ್ನಿರ್ಭಿಂದನ್ನಿವ ಚಾಶುಭೈಃ. ಕೈಕೇಯ್ಯಾ ಸರ್ವಮರ್ಮಾಣಿ ಸುಮಂತ್ರ ಪ್ರತ್ಯಭಾಷತ. ತನ್ನ ಅಶುಭ ಹಾಗೂ ಅನುಪಮ ವಾಗ್ವಜ್ರದಿಂದ ಕೈಕೇಯಿಯ ಎಲ್ಲ ಮರ್ಮಸ್ಥಾನಗಳನ್ನು ವಿದೀರ್ಣಗೊಳಿಸುತ್ತಾ ಸುಮಂತ್ರನು ಈ ಪ್ರಕಾರ ಹೇಳಲುಪಕ್ರಮಿಸಿದನು. ಯಸ್ಯಾಸ್ತವ ಪತಿಸ್ತ್ಯಕ್ತೋ ರಾಜ ದಶರಥ ಸ್ವಯಂ. ಭರ್ತಾ ಸರ್ವಸ್ಯ ಜಗತಸ್ಥಾವರಸ್ಯ ಚರಸ್ಯ ಚ. ನ ಹ್ಯಕಾರ್ಯತಮಂ ಕಿಂಚಿತ್ ತವ ದೇವೀಹ ವಿದ್ಯತೆ. ಪತಿಘ್ನಿಂ ತ್ವಾಮಹಂ ಮನ್ಯೇ ಕುಲಘ್ನಿಮಪಿ ಚಾಂತತಃ. ದೇವಿ, ನೀನು ಚರಾಚರ ಸಂಪೂರ್ಣ ಜಗತ್ತಿನ ಸ್ವಾಮಿ ಸ್ವಯಂ ನಿನ್ನ ಪತಿ ಮಹಾರಾಜ ದಶರಥನನ್ನೇ ತ್ಯಾಗ ಮಾಡಿದಾಗ ಈ ಜಗತ್ತಿನಲ್ಲಿ ನೀನು ಮಾಡದೇ ಇರುವ ಯಾವುದೇ ಕುಕರ್ಮವಿಲ್ಲ. ನೀನು ಪತಿಯ ಹತ್ಯೆ ಮಾಡುವವಳೇ ಅಲ್ಲ, ಕೊನೆಗೆ ಕುಲಘಾತಿನಿಯೂ ಆಗಿರುವೆ ಎಂದು ನಾನು ತಿಳಿಯುತ್ತೇನೆ. ಯನ್ಮಹೇಂದ್ರಮಿವಾಜಯ್ಯಂ ಗುಷ್ಟತುಷ್ಪ್ರಕಂಪ್ಯಮಿವಾಚಲಂ. ಮಹೋದಧಿಮಿವಾಕ್ಷೋಭ್ಯಂ ಸಂತಾಪಯಸಿ ಕರ್ಮಭಿಃ. ಅಯ್ಯೋ, ದೇವೇಂದ್ರನಂತೆ ಅಜೇಯನು, ಪರ್ವತದಂತೆ ಸ್ಥಿರನು, ಮಹಾಸಾಗರದಂತೆ ಕ್ಷೋಭರಹಿತನೂ ಆದ ದಶರಥನನ್ನು ನೀನು ತನ್ನ ಕರ್ಮಗಳಿಂದ ಸಂತಪ್ತಗೊಳಿಸುತ್ತಿರುವೆ. ಮಾವಮಂಸ್ಥಾ ದಶರಥಂ ಭರ್ತಾರಂ ವರದಂ ಪತಿಂ. ಭರ್ತುರಿಚ್ಛಾಹಿ ನಾರೀಣಾಂ ಪುತ್ರಕೋಟ್ಯಾ ವಿಶಿಷ್ಯತೆ. ದಶರಥ ಮಹಾರಾಜರು ನಿನಗೆ ಪತಿ, ಪಾಲಕ ಮತ್ತು ವರದಾತ ಆಗಿದ್ದಾರೆ. ನೀನು ಅವರ ಅಪಮಾನ ಮಾಡಬೇಡ. ನಾರಿಯರಿಗೆ ಪತಿಯ ಇಚ್ಛೆಯ ಮಹತ್ವ ಕೋಟಿ ಪುತ್ರರಿಗಿಂತ ಹೆಚ್ಚಾಗಿದೆ. ಯಥಾ ವಯೋ ಹಿ ರಾಜ್ಯಾನಿ ಪ್ರಾಪ್ನುವಂತಿ ನೃಪಕ್ಷಯೇ. ಇಕ್ಷ್ವಾಕುಕುಲನಾಥೇಸ್ಮಿಂ ಸ್ತಂ ಲೋಪಯಿತುಮಿಚ್ಛಸಿ. ಈ ಕುಲದಲ್ಲಿ ರಾಜನು ಪರಲೋಕವಾಸಿಯಾದಾಗ ಅವನ ಪುತ್ರರ ವಯಸ್ಸಿನ ವಿಚಾರ ಮಾಡಿ ಜ್ಯೇಷ್ಠ ಪುತ್ರನೇ ರಾಜ್ಯವನ್ನು ಪಡೆಯುತ್ತಾನೆ. ರಾಜಕುಲದ ಈ ಪರಂಪರಾಗತ ಪದ್ಧತಿಯನ್ನು ನೀನು ಈ ಇಕ್ಷ್ವಾಕು ವಂಶದ ಒಡೆಯ ಮಹಾರಾಜರು ಜೀವಂತ ಇರುವಾಗಲೇ ಅಳಿಸಿಬಿಡಲು ಬಯಸುತ್ತಿರುವೆಯಲ್ಲ. ರಾಜ ಭವತು ತೇ ಪುತ್ರೋ ಭರತಃಶಾಸ್ತು ಮೇದಿನಿ. ವಯಂ ತತ್ರ ಗಮಿಷ್ಯಾಮೋ ಯತ್ರ ರಾಮೋ ಗಮಿಷ್ಯತಿ. ನಿನ್ನ ಪುತ್ರ ಭರತನು ರಾಜನಾಗಿ ಈ ರಾಜ್ಯವನ್ನು ಆಳಲಿ.
ಆದರೆ ನಾವಾದರೂ ಶ್ರೀರಾಮನು ಇರುವಲ್ಲಿಗೆ ಹೊರಟು ಹೋಗುವೆವು. ನ ಚ ತೇ ವಿಷಯೇ ಕಚ್ಚಿತ್ ಬ್ರಾಹ್ಮಣೋ ವಸ್ತುಮರ್ಹತಿ ತಾದೃಶಂ ತ್ವಮರ್ಯಾದಮದ್ಯ ಕರ್ಮ ಕರಿಷ್ಯಸಿ ನೂನಂ ಸರ್ವೇ ಗಮಿಷ್ಯಾಮೋ ಮಾರ್ಗಂ ರಾಮ ನಿವೇಶಿತಂ. ನಿನ್ನ ರಾಜ್ಯದಲ್ಲಿ ಯಾವ ಬ್ರಾಹ್ಮಣನು ವಾಸಿಸಲಾರನು. ನೀನು ಇಂದು ಇಂತಹ ಮರ್ಯಾದಾಹೀನ ಕಾರ್ಯ ಮಾಡುವೆಯಾದರೆ ನಿಶ್ಚಯವಾಗಿ ನಾವೆಲ್ಲರೂ ಶ್ರೀರಾಮನು ಸೇವಿಸುವಲ್ಲಿಗೆ ಹೊರಟು ಹೋಗುವೆವು. ತ್ಯಕ್ತಾಯಾ ಬಾಂಧವೈ ಸರ್ವೈರ್ಬ್ರಾಹ್ಮಣೈ ಸಾಧುಭಿಃ ಸದಾ ಕಾ ಪ್ರೀತಿರಾಜ್ಯಲಾಭೇನ ತವ ದೇವಿ ಭವಿಷ್ಯತಿ ತಾದೃಶಂ ತ್ವಮರ್ಯಾದಂ ಕರ್ಮ ಕರ್ತುಂ ಚಿಕೀರ್ಷಸಿ. ಸಮಸ್ತ ಬಂಧು ಬಾಂಧವರು ಹಾಗೂ ಸದಾಚಾರಿ ಬ್ರಾಹ್ಮಣರು ಕೂಡ ನಿನ್ನನ್ನು ತ್ಯಜಿಸುವರು. ದೇವಿ, ಮತ್ತೆ ಈ ರಾಜ್ಯವನ್ನು ಪಡೆದು ನಿನಗೆ ಯಾವ ಆನಂದ ತಾನೇ ಸಿಗಬಲ್ಲದು? ಅಯ್ಯೋ, ನೀನು ಇಂತಹ ಮರ್ಯಾದೆಗೆಟ್ಟ ಕರ್ಮವನ್ನು ಮಾಡಲು ಬಯಸುತ್ತಿರುವೆಯಲ್ಲ. ಆಶ್ಚರ್ಯಮಿವ ಪಶ್ಯಾಮಿ ಯಸ್ಯಾಸ್ತೆ ವೃತ್ತಮೀದೃಶಂ ಆಚರಂತ್ಯಾನ ವಿಧೃತಾ ಸದ್ಯೋ ಭವತಿ ಮೇದಿನಿ. ಇದನ್ನು ನೋಡಿ ನನಗೆ ಆಶ್ಚರ್ಯವಾಗುತ್ತಿದೆ. ನೀನು ಇಷ್ಟು ಅತ್ಯಾಚಾರ ಮಾಡಿದರೂ ಪೃಥ್ವಿಯು ಕೂಡಲೇ ಏಕೆ ಬಿರಿದು ಹೋಗುವುದಿಲ್ಲ ಎಂದು. ಮಹಾಬ್ರಹ್ಮರ್ಷಿ ಸೃಷ್ಟಾವಾ ಜ್ವಲಂತೋ ಭೀಮದರ್ಶನಾಃ ದಿಗ್ವಾಗ್ದಂಡಾನ ಹಿಂಸಂತೆ ರಾಮ ಪ್ರವ್ರಾಜನೆ ಸ್ಥಿತಾಂ. ಅಥವಾ ದೊಡ್ಡ ದೊಡ್ಡ ಬ್ರಹ್ಮರ್ಷಿಗಳ ಧಿಕ್ಕಾರಪೂರ್ಣ ವಾಗ್ದಂಡವು ಅಂದರೆ ಶಾಪವು ನೋಡಲು ಭಯಂಕರ ಹಾಗೂ ಸುಟ್ಟು ಬಿಡುವಂತಹುದಾಗಿದೆ. ಶ್ರೀರಾಮನನ್ನು ಮನೆಯಿಂದ ಹೊರಹಾಕಲು ಹೊರಟಿರುವ ನಿನ್ನಂತಹ ಪಾಷಾಣ ಹೃದಯಿಯನ್ನು ಅದು ಸರ್ವನಾಶ ಏಕೆ ಮಾಡಿಬಿಡುವುದಿಲ್ಲ? ಆಮ್ರಂ ಚಿತ್ವಾ ಕುಠಾರೇಣ ನಿಂಬಂ ಪರಿಚರೇತ್ತು ಕಃ ಯಶ್ಚೈನಂ ಪಯಸಾ ಸಿಂಚೇನ್ನೈವಾಸ್ಯ ಮಧುರೋ ಭವೇತ್. ಮಾವಿನ ಮರವನ್ನು ಕಡಿದು ಅಲ್ಲಿ ಕಹಿ ಬೇವನ್ನು ಯಾರು ಸೇವಿಸುವರು? ಆ ಕಹಿ ಬೇವಿಗೆ ಹಾಲೆರೆದರೆ ಅದು ಸಿಹಿ ಫಲವನ್ನು ನೀಡಬಲ್ಲದೆ. ಆದ್ದರಿಂದ ವರದಾನದ ನೆಪದಿಂದ ಶ್ರೀರಾಮನಿಗೆ ವನವಾಸ ವಿಧಿಸಿ ಕೈಕೇಯಿಯ ಮನಸ್ಸನ್ನು ಸಂತೋಷಪಡಿಸುವುದು ರಾಜರಿಗೆ ಎಂದೂ ಸುಖಮಯ ಪರಿಣಾಮ ಆಗಲಾರದು. ಆಭಿಜಾತ್ಯಂ ಹಿತೇ ಮನ್ಯೇ ಯಥಾ ಮಾತುಸ್ತಥೈವ ಚ ನ ಹಿ ನಿಂಬಾತ್ಸ್ರವೇತ್ ಕ್ಷೌದ್ರಂ ಲೋಕೆ ನಿಗದಿತಂ ವಚಃ. ಕೈಕೇಯಿ, ನಿನ್ನ ತಾಯಿಯ ವರ್ತನೆ ತನ್ನ ಕುಲಕ್ಕೆ ಅನುರೂಪವಾಗಿರುವಂತೆಯೇ ನಿನ್ನ ವರ್ತನೆಯಾಗಿದೆ ಎಂದು ನಾನು ತಿಳಿಯುತ್ತೇನೆ. ಬೇವಿನ ಹಣ್ಣಿನಿಂದ ಜೇನುತುಪ್ಪ ಎಂದಿಗೂ ಸುರಿಯುವುದಿಲ್ಲ ಎಂಬ ಗಾದೆಯು ಸತ್ಯವಾಗಿದೆ. ತವ ಮಾತುರ ಸಂಗ್ರಾಹಂ ವಿದ್ಮ ಪೂರ್ವಂ ಯಥಾಶ್ರುತಂ ಪಿತುಸ್ತೇವರದಃ ಕಶ್ಚಿದ್ದದೌ ವರಮನುತ್ತಮಂ. ನಿನ್ನ ತಾಯಿಯ ದುರಾಗ್ರಹವೂ ಕೂಡ ನಾನು ತಿಳಿದಿದ್ದೇನೆ. ಈ ವಿಷಯದಲ್ಲಿ ಹಿಂದೆ ಕೇಳಿದಂತೆ ತಿಳಿಸುತ್ತೇನೆ. ಒಮ್ಮೆ ಯಾರೋ ವರ ಕೊಡುವಂತಹ ಸಾಧುವು ನಿನ್ನ ತಂದೆಗೆ ಅತ್ಯಂತ ಉತ್ತಮ ವರವನ್ನು ಕೊಟ್ಟಿದ್ದರು. ಸರ್ವಭೂತಋತಂ ತಸ್ಮಾತ್ ಸಂಜಗ್ನೇ ವಸುಧಾಧಿಪಃ ತೇನ ತ್ಯರ್ಯಗತಾನಾಂಚ ಭೂತಾನಾಂ ವಿದಿತಂ ವಚಃ. ಆ ವರ ಪ್ರಭಾವದಿಂದ ಕೇಕೆಯ ನರೇಶನು ಸಮಸ್ತ ಪ್ರಾಣಿಗಳ ಮಾತನ್ನು ತಿಳಿಯತೊಡಗಿದನು. ತಿರ್ಯಕ್ಯೋನಿಯ ಪ್ರಾಣಿಗಳ ಭಾಷೆಯನ್ನು ಅವನು ಅರಿಯುತ್ತಿದ್ದನು. ತತೋ ಜೃಂಭಸ್ಯ ಶಯನೆ ಬಿರುತಾದ್ ಭೂರಿವರ್ಚಸಃ ಪಿತುಸ್ತೆ ವಿದಿತೋ ಭಾವಃ ಸತತ್ರ ಬಹುಧಾ ಹಸತ್. ಒಂದು ದಿನ ಮಹಾ ತೇಜಸ್ವಿ ನಿನ್ನ ತಂದೆ ಶಯ್ಯೆಯಲ್ಲಿ ಹೊರಗಿದ್ದರು. ಅದೇ ಸಮಯ ಜೃಂಭ ಎಂಬ ಪಕ್ಷಿಯ ಶಬ್ದ ಅವರ ಕಿವಿಗೆ ಬಿತ್ತು. ಅದರ ಮಾತಿನ ಅಭಿಪ್ರಾಯ ತಿಳಿದು ಅನೇಕ ಬಾರಿ ನಗತೊಡಗಿದರು. ತತ್ರ ತೇ ಜನನೀ ಕ್ರುದ್ಧಾ ಮೃತ್ಯುಂಜಯ
ಮೃತ್ಯುಪಾಶಮಭೀಪ್ಸತಿ ಹಾಸಂತೆ ನೃಪತೆ ಸೌಮ್ಯ ಜಿಜ್ಞಾಸಾಮೀತಿ ಚಾಬ್ರವೀತ್. ಅದೇ ಶಯ್ಯೆಯಲ್ಲಿ ನಿನ್ನ ತಾಯಿಯು ಮಲಗಿದ್ದಳು. ರಾಜನು ನನ್ನ ಕುರಿತು ನಗುತ್ತಿದ್ದಾನೆ ಎಂದು ತಿಳಿದು ಕುಪಿತಳಾಗಿ ಕತ್ತಿಗೆ ಮೃತ್ಯುವಿನ ಉರಲನ್ನು ಹಾಕಿಕೊಳ್ಳುವ ಇಚ್ಛೆಯಿಂದ ಕೇಳಿದಳು. ಸೌಮ್ಯ ನರೇಶ್ವರ, ನೀವು ನಗುತ್ತಿರುವ ಕಾರಣವೇನು? ಇದನ್ನು ತಿಳಿಯಲು ನಾನು ಬಯಸುತ್ತಿರುವೆನು. ನೃಪಶ್ಚೋವಾಚ ತಾಂ ದೇವೀಂ ಹಾಸಂ ಶಂಸಾಮಿ ತೇ ಯದಿ ತತೋ ಮೇ ಮರಣಂ ಸದ್ಯೋ ಭವಿಷ್ಯತಿ ನ ಸಂಶಯಃ. ಆಗ ರಾಜನು ಹೇಳಿದನು, ರಾಣಿ, ನಾನು ನನ್ನ ನಗುವಿನ ಕಾರಣವನ್ನು ಹೇಳಿದರೆ ತತ್ಕ್ಷಣ ನನ್ನ ಮೃತ್ಯು ಆಗುವುದು, ಇದರಲ್ಲಿ ಸಂಶಯವೇ ಇಲ್ಲ. ಮಾತಾ ತೇ ಪಿತರಂ ದೇವಿ ಪುನಃ ಕೇಕಯಮಬ್ರವೀತ್ ಶಂಸಮೇ ಜೀವ ವಾಮಾವಾ ನಮಾಂ ತ್ವಂ ಪ್ರಹಸಿಷ್ಯಸಿ. ದೇವಿ, ಇದನ್ನು ಕೇಳಿ ನಿನ್ನ ತಾಯಿಯು ನಿನ್ನ ತಂದೆ ಕೇಕಯ ರಾಜನಲ್ಲಿ ಪುನಃ ಹೇಳಿದಳು, ನೀನು ಬದುಕಿರು ಅಥವಾ ಸಾಯಿ, ನನಗೆ ಕಾರಣವನ್ನು ಹೇಳು. ಭವಿಷ್ಯದಲ್ಲಿ ನೀನು ಪುನಃ ನನ್ನನ್ನು ಹಾಸ್ಯ ಮಾಡಲಾರೆ. ಪ್ರಿಯಯಾ ಚ ತಥೋಕ್ತಸ್ಸ ಕೇಕಯಃ ಪೃಥಿವೀಪತಿಃ ತಸ್ಮೈ ತಂ ವರದಾಯರ್ಥಂ ಕಥಯಾಮಾಸ ತತ್ವತಃ. ತನ್ನ ಪ್ರಿಯರಾಣಿಯು ಹೀಗೆ ಹೇಳಿದಾಗ ಕೇಕಯ ನರೇಶನು ಆ ವರ ಕೊಟ್ಟ ಸಾಧುವಿನ ಬಳಿಗೆ ಹೋಗಿ ಎಲ್ಲ ವೃತ್ತಾಂತವನ್ನು ತಿಳಿಸಿದನು. ತತಃ ಸ ವರದಃ ಸಾಧು ರಾಜಾನಂ ಪ್ರತ್ಯಭಾಷತ ಮ್ರಿಯತಾಂ ಧ್ವಂಸತಾಂ ವೇಯಂ ಮಾಂ ಶಂಸೇಸ್ತ್ವಂ ಮಹೀಪತೆ. ಆಗ ಆ ವರ ಕೊಟ್ಟ ಸಾಧು ರಾಜನಿಗೆ ತಿಳಿಸಿದನು, ಮಹಾರಾಜ, ರಾಣಿಯು ಸಾಯಲಿ ಅಥವಾ ಮನೆ ಬಿಟ್ಟು ಹೋಗಲಿ, ಆದರೂ ನೀನು ಈ ಮಾತನ್ನು ಎಂದೂ ಆಕೆಗೆ ಹೇಳಬೇಡ. ಸತಶ್ರುತ್ವಾ ವಚಸ್ತಸ್ಯ ಪ್ರಸನ್ನಮನಸೋ ನೃಪಃ ಮಾತರಂ ತೇ ನಿರಸ್ಯಾಶು ವಿಜಹಾರ ಕುಬೇರವತ್. ಪ್ರಸನ್ನ ಚಿತ್ತವುಳ್ಳ ಆ ಸಾಧುವಿನ ಈ ಮಾತನ್ನು ಕೇಳಿ ಕೇಕಯ ನರೇಶನು ನಿನ್ನ ತಾಯಿಯನ್ನು ಕೂಡಲೇ ಮನೆಯಿಂದ ಹೊರಗೆ ಹಾಕಿದನು ಹಾಗೂ ಕುಬೇರನಂತೆ ವಿಹರಿಸತೊಡಗಿದನು. ತಥಾ ತ್ವಮಪಿ ರಾಜಾನಂ ದುರ್ಜನಾಚರಿತೆ ಪಥಿ ಅಸದ್ಗ್ರಾಹಮಿಮಂ ಮೋಹಾತ್ ಕುರುಷೇ ಪಾಪದರ್ಶಿನಿ. ನೀನು ಇದೇ ಪ್ರಕಾರ ದುರ್ಜನರ ಮಾರ್ಗದಲ್ಲಿ ಸ್ಥಿತಳಾಗಿ ಪಾಪದೃಷ್ಟಿಯನ್ನೇ ಇಟ್ಟುಕೊಂಡು ಮೋಹವಶ ರಾಜನಲ್ಲಿ ಇಂತಹ ಅನುಚಿತ ಆಗ್ರಹವನ್ನು ಮಾಡುತ್ತಿರುವೆ. ಸತ್ಯಾಶ್ಚಾತ್ರ ಪ್ರವಾದೋಯಂ ಲೌಕಿಕ ಪ್ರತಿಭಾತಿ ಮಾ ಪಿತॄನ್ ಸಮನುಜಾಯಂತೆ ರರಾಮಾತರಮಂಗನಾಃ. ಪುತ್ರನು ತಂದೆಯಂತೆಯೇ ಕನ್ಯೆಯು ತಾಯಿಯಂತೆ ಎಂಬ ಈ ಗಾದೆಯು 100ಕ್ಕೆ 100 ಸರಿಯಾದುದು. ನೈವಂ ಭವಗೃಹಾಣೇದಂ ಯದಾಹವಸುಧಾಧಿಪಃ ಭರ್ತುರಿಚ್ಛಾಮುಪಾಸ್ವೇಹ ಜನಸ್ಯಾಸ್ಯ ಗತಿರ್ಭವ. ನೀನು ಹೀಗಾಗಬೇಡ. ಈ ಗಾದೆಯನ್ನು ನಿನ್ನ ಜೀವನದಲ್ಲಿ ಸಾರ್ಥಕಪಡಿಸಬೇಡ. ರಾಜನು ಹೇಳಿದಂತೆ ಸ್ವೀಕರಿಸಿಕೊ, ಅಂದರೆ ಶ್ರೀರಾಮನ ಪಟ್ಟಾಭಿಷೇಕ ನಡೆಯಲಿ. ತನ್ನ ಪತಿಯ ಇಚ್ಛೆಯನ್ನು ಅನುಸರಿಸಿ ಈ ಜನಸಮುದಾಯಕ್ಕೆ ಶರಣ್ಯಳಾಗು. ಮಾತ್ವಂ ಪ್ರೋತ್ಸಾಹಿತಾ ಪಾಪೈರ್ದೇವರಾಜಸಮಪ್ರಭಂ ಭರ್ತಾರಂ ಲೋಕಭರ್ತಾರಮಸಧರ್ಮಮುಪಾದದ. ಪಾಪಪೂರ್ಣ ವಿಚಾರವುಳ್ಳ ಜನರ ಕುತಂತ್ರಕ್ಕೆ ತುತ್ತಾಗಿ ನೀನು ದೇವೇಂದ್ರನಂತಹ ತೇಜಸ್ವಿ ನಮ್ಮ ಲೋಕ ಪ್ರತಿಪಾಲಕ ಒಡೆಯನನ್ನು ಅನುಚಿತ ಕರ್ಮದಲ್ಲಿ ತೊಡಗಿಸಬೇಡ. ನಹಿ ಮಿಥ್ಯಾ ಪ್ರತಿಜ್ಞಾತಂ ಕರಿಷ್ಯತಿ ತವಾನಘಃ ಶ್ರೀಮಾನ್ ದಶರಥೋ ರಾಜ ದೇವಿ ಪ್ರಾಜೀವಲೋಚನಃ. ದೇವಿ, ಕಮಲನಯನ ಶ್ರೀಮಾನ್ ದಶರಥ ರಾಜರು ಪಾಪದಿಂದ ದೂರವಿರುತ್ತಾರೆ. ಅವರು ತಮ್ಮ ಪ್ರತಿಜ್ಞೆಯನ್ನು ಸುಳ್ಳಾಗಿಸಲಾರರು. ಜ್ಯೇಷ್ಠೋ ವದಾನ್ಯ
ಕರ್ಮಣ್ಯಃ ಸ್ವಧರ್ಮಸ್ಯಾಪಿ ರಕ್ಷಿತಾ ಜೀವಲೋಕಸ್ಯ ಬಲಿರಾಮೋಭಿಷಿಚ್ಯತಾಂ. ಶ್ರೀರಾಮಚಂದ್ರನು ಜ್ಯೇಷ್ಠನು, ಉದಾರನು, ಕರ್ಮಠನು, ಸ್ವಧರ್ಮ ಪಾಲಕನು, ಜೀವ ಜಗತ್ತಿನ ರಕ್ಷಕನು, ಬಲಿಷ್ಠನೂ ಆಗಿರುವನು. ಅವನ ಈ ರಾಜ್ಯದಲ್ಲಿ ಪಟ್ಟಾಭಿಷೇಕವಾಗಲಿ. ರಪರಿವಾದೋ ಹಿ ತೇ ದೇವಿ ಮಹಾನ್ ಲೋಕೆ ಚರಿಷ್ಯತಿ ಯದಿ ರಾಮೋ ವನಂಯಾತಿ ವಿಹಾಯ ಪಿತರಂ ನೃಪಂ. ದೇವಿ, ಶ್ರೀರಾಮನು ತನ್ನ ತಂದೆಯನ್ನು ಬಿಟ್ಟು ವನವಾಸಕ್ಕೆ ಹೊರಟು ಹೋದರೆ ಜಗತ್ತಿನಲ್ಲಿ ನಿನ್ನ ಭಾರೀ ನಿಂದನೆಯಾಗುವುದು. ಸ್ವರಾಜ್ಯಂ ರಾಘವಃ ಪಾತು ಭವತ್ವಂ ವಿಗತಜ್ವರ ನಹಿ ತೇ ರಾಘವಾದನ್ಯಃ ಕ್ಷಮಃ ಪುರವರೇ ವಸನ್. ಆದ್ದರಿಂದ ಶ್ರೀರಾಮಚಂದ್ರನೇ ನಮ್ಮ ರಾಜ್ಯವನ್ನು ಪಾಲಿಸಲಿ, ಹಾಗೂ ನೀನು ನಿಶ್ಚಿಂತಳಾಗಿ ಕುಳಿತುಕೋ. ಶ್ರೀರಾಮನಲ್ಲದೆ ಬೇರೆ ಯಾರೂ ಈ ಶ್ರೇಷ್ಠ ನಗರದಲ್ಲಿ ಇದ್ದು ನಿನಗೆ ಅನುಕೂಲ ಆಚರಣವನ್ನು ಮಾಡಲಾರರು. ರಾಮೇ ಹಿ ಯೌವರಾಜ್ಯಸ್ಥೇ ರಾಜಾ ದಶರಥೋ ವನಂ ಪ್ರವೇಕ್ಷ್ಯತಿ ಮಹೇಶ್ವಾಸ ಪೂರ್ವವೃತ್ತಮನುಸ್ಮರನ್. ಶ್ರೀರಾಮನು ಯುವರಾಜ ಪದವಿಯಲ್ಲಿ ಪ್ರತಿಷ್ಠಿತನಾದ ಬಳಿಕ ಮಹಾಧನುರ್ಧರ ದಶರಥ ರಾಜರು ಪೂರ್ವಜರ ವೃತ್ತಾಂತವನ್ನು ಸ್ಮರಿಸಿ ಸ್ವತಃ ವನಕ್ಕೆ ಹೋಗುವರು. ಇತಿ ಸಾಂತ್ಯೈಶ್ಚ ತೀಕ್ಷ್ಣೈಶ್ಚ ಕೈಕೇಯೀಂ ರಾಜಸಂಸದಿ ಭೂಯಃ ಸಂಕ್ಷೋಭಯಾಮಾಸ ಸುಮಂತ್ರಸ್ತು ಕೃತಾಂಜಲಿಃ. ನೈವ ಸಾಕ್ಷೋಭ್ಯತೆ ದೇವಿ ನ ಚ ಸ್ಮ ಪರಿದೂಯತೆ ನ ಚಾಸ್ಯ ಮುಖವರ್ಣಸ್ಯ ಲಕ್ಷ್ಯತೆ ವಿಕ್ರಿಯಾ ತದಾ. ಈ ಪ್ರಕಾರ ಸುಮಂತ್ರನು ಕೈಮುಗಿದು ಕೈಕೇಯಿಗೆ ಆ ರಾಜಭವನದಲ್ಲಿ ಸಾಂತ್ವನಪೂರ್ವಕ ಹಾಗೂ ತೀಕ್ಷ್ಣವಾದ ಮಾತುಗಳಿಂದ ಪದೇ ಪದೇ ವಿಚಲಿತಗೊಳಿಸಲು ಪ್ರಯತ್ನಿಸಿದನು. ಆದರೆ ಆಕೆಯು ತನ್ನ ನಿರ್ಧಾರದಿಂದ ಕದಲಲಿಲ್ಲ. ಕೈಕೇಯಿಯ ಮನಸ್ಸಿನಲ್ಲಿ ಕ್ಷೋಭವಾಗಲಿ ದುಃಖವಾಗಲಿ ಆಗಲಿಲ್ಲ. ಆಗ ಆಕೆಯ ಮುಖಭಾವದಲ್ಲಿಯೂ ಯಾವ ಬದಲಾವಣೆಯೂ ಆಗಲಿಲ್ಲ. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 35ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.